ಹಲೋ ಸ್ನೇಹಿತರೆ, ಬನ್ನಿ ಈ ವಿಡಿಯೋದಲ್ಲಿ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರು ಎಷ್ಟು ಸಿನಿಮಾನ ರೀಮೇಕ್ ಮೂವಿ ಮಾಡಿದ್ದಾರೆ ಹಾಗೂ ಮೂವಿಯ ಲಿಸ್ಟ್ ಇಲ್ಲಿ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ಮೊದಲನೇದಾಗಿ ಯಾವ ಸಿನಿಮಾಪ ಅಂದ್ರೆ ಅಣ್ಣವರು. ಈ ಒಂದು ಚಿತ್ರ 2003ರಲ್ಲಿ ನಮ್ಮ ಕನ್ನಡ ಭಾಷೆಯಲ್ಲಿ ರೀಮೇಕ್ ಆಗಿತ್ತು. ಇದು ಮೂಲತಃ ತಮಿಳ್ ಸಿನಿಮಾವಾದ ತಲಪತಿ ಎಂಬ ಸಿನಿಮಾ 1991ರಲ್ಲಿ ಬಂದಂತಹ ರಜನಿಕಾಂತ್ ಸರ್ ನಡೆಸಿರುವಂತಹ ಈ ಒಂದು ಸಿನಿಮಾ ನಮ್ಮ ಕನ್ನಡ ಭಾಷೆಯಲ್ಲಿ 2003ರಲ್ಲಿ ಅಣ್ಣವರು ಎಂಬ ಸಿನಿಮಾ ಮೂಲಕ ಬಿಡುಗಡೆಗೊಂಡಿತು. ಸೊ ಮುಂದಿನ ಮೂವಿ ನೋಡೋದಾದರೆ ಇಲ್ಲಿ ಅಯ್ಯ. ಈ ಒಂದು ಸಿನಿಮಾ 2005ರಲ್ಲಿ ನಮ್ಮ ಕನ್ನಡ ಭಾಷೆಯಲ್ಲಿ ರಿಲೀಸ್ ಆಗಿತ್ತು. ಇದು ಮೂಲತಃ 2003ರಲ್ಲಿ ಸ್ವಾಮಿ ಎಂಬ ತಮಿಳ್ ಸಿನಿಮಾದ ರೀಮೇಕ್ ಇದಾಗಿದೆ. ಹಾಗೂ ಈ ಚಿತ್ರದಲ್ಲಿ ರಕ್ಷಿತಾ ಅವರು ನಾಯಕಿ ನಟಿಯಾಗಿ ಕಾಣಿಸಿಕೊಂಡಿದ್ದಾರೆ. ಹಾಗೂ ಮುಂದಿನ ಸಿನಿಮಾ ಮಂಡ್ಯ ಒಂದು ಸೂಪರ್ ಬ್ಲಾಕ್ ಬಸ್ಟರ್ ಮೂವಿ ಅಂತ ಹೇಳ್ಬೋದು. ಇದು 2006ರಲ್ಲಿ ನಮ್ಮ ಕನ್ನಡ ಭಾಷೆಯಲ್ಲಿ ತೆರೆ ಕಂಡಿತು. ಇದು ಮೂಲತಃ ತೆಲುಗು ಸಿನಿಮಾವಾದ ಸಾಂಬಾ ಎಂಬ ಸಿನಿಮಾದ ರೀಮೇಕ್ ಇದಾಗಿದೆ. ಸೊ ಈ ಒಂದು ಸಿನಿಮಾ 2004ರಲ್ಲಿ ಬಿಡುಗಡೆಯಾಗಿತ್ತು. ಈ ಸಿನಿಮಾದ ರೀಮೇಕ್ ಅನ್ನ 2006ರಲ್ಲಿ ಮಂಡ್ಯ ಎಂಬ ಚಿತ್ರದ ಮೂಲಕ ಇಲ್ಲಿ ಬಿಡುಗಡೆ ಮಾಡ್ತಾರೆ. ಈ ಚಿತ್ರದಲ್ಲಿ ಇಬ್ಬರು ನಾಯಕಿ ನಟಿಯಾಗಿ ಕಾಣಿಸಿಕೊಂಡಿದ್ದಾರೆ. ಒಬ್ಬರು ರಕ್ಷಿತಾ ಹಾಗೂ ಇನ್ನೊಬ್ಬರು ರಾಧಿಕಾ ಕುಮಾರಸ್ವಾಮಿ. ಮುಂದಿನ ಸಿನಿಮಾ ನೋಡೋದಾದರೆ ತಂಗಿಗಾಗಿ. ಸೊ ಇದು ಕೂಡ ಒಂದು ಹಿಟ್ ಮೂವಿ ಲಿಸ್ಟ್ಗೆ ಸೇರ್ಕೊಂಡಿತು. ಇದು 2006ರಲ್ಲಿ ನಮ್ಮ ಕನ್ನಡ ಭಾಷೆಯಲ್ಲಿ ತೆರೆ ಕಂಡಿದೆ. ಹಾಗೂ ಇದು ಮೂಲತಃ 2005ರಲ್ಲಿ ಬಂದಂತಹ ತಿರುಪಾಚಿ ಎಂಬ ಸಿನಿಮಾದ ರೀಮೇಕ್ ಇದಾಗಿದೆ. ಮುಂದಿನ ಚಿತ್ರ ನೋಡೋದಾದರೆ ಸುಂತರಗಾಳಿ. ಇದು ಕೂಡ ಸೂಪರ್ ಹಿಟ್ ಮೂವಿ ಅಂತಾನೆ ಹೇಳ್ಬೋದು. ಇದು 2006ರಲ್ಲಿ ನಮ್ಮ ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ರಿಲೀಸ್ ಆಗಿದೆ. ಇದು ಮೂಲತಃ ತೆಲುಗು ಸಿನಿಮಾವಾದ ಆದಿ 2002ರಲ್ಲಿ ತೆರೆ ಕಂಡಿತ್ತು. ಈ ಸಿನಿಮಾದ ರೀಮೇಕ್ ಈ ಚಿತ್ರ ಆಗಿದೆ. ಈ ಚಿತ್ರದಲ್ಲಿ ತಿರ್ಗಾ ಮತ್ತು ರಕ್ಷಿತಾ ಅವರು ನಾಯಕಿ ನಟಿಯಾಗಿ ಕಾಣಿಸಿಕೊಂಡಿದ್ದಾರೆ. ಮುಂದಿನ ಸಿನಿಮಾ ನೋಡೋದಾದರೆ ಸ್ನೇಹನ ಪ್ರೀತಿನ. ಇದು ಒಂದು ಸೂಪರ್ ಬ್ಲಾಕ್ ಬಸ್ಟರ್ ಮೂವಿ ಅಂತಾನೆ ಹೇಳ್ಬೋದು. ಆ ಒಂದು ಟೈಮಲ್ಲಿ ಇದು 2007ರಲ್ಲಿ ನಮ್ಮ ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ರಿಲೀಸ್ ಆಗಿತ್ತು. ಆದರೆ ಇದು ಮೂಲತಃ ಹಿಂದಿಯ ಸಿನಿಮಾವಾಗಿದೆ. 1997ರಲ್ಲಿ ರಿಲೀಸ್ ಆದ ಇಶ್ ಎಂಬ ಸಿನಿಮಾದ ರೀಮೇಕ್ ಇದಾಗಿದೆ. ಈ ಚಿತ್ರದಲ್ಲಿ ಡಿ ಬಾಸ್ ಹಾಗೂ ಹಾದಿ ಅವರು ನಾಯಕ ನಟರಾಗಿ ಕಾಣಿಸಿಕೊಂಡಿದ್ದಾರೆ. ಹಾಗೂ ಮುಂದಿನ ಸಿನಿಮಾ ನೋಡೋದಾದರೆ ಅನಾಥರು. ಸೊ ಇದೊಂದು ಬ್ಲಾಕ್ ಬಸ್ಟರ್ ಮೂವಿ ಅಂತಾನೆ ಹೇಳ್ಬೋದು. ಇದು 2007ರಲ್ಲಿ ನಮ್ಮ ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ರಿಲೀಸ್ ಆಗಿತ್ತು. ಈ ಒಂದು ಸಿನಿಮಾದಲ್ಲಿ ಡಿ ಬಾಸ್ ಹಾಗೂ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಇಬ್ಬರು ಕೂಡ ನಾಯಕ ನಟರಾಗಿ ಕಾಣಿಸಿಕೊಂಡಿದ್ದಾರೆ. ಈ ಒಂದು ಚಿತ್ರ 2003ರಲ್ಲಿ ಬಂದಂತಹ ಪಿತಾಮಗನ್ ಮೂವಿಯ ರೀಮೇಕ್ ಈ ಚಿತ್ರ ಆಗಿದೆ. ಸೊ ಮುಂದಿನ ಚಿತ್ರ ನೋಡೋದಾದರೆ ಈ ಬಂಧನ 2007ರಲ್ಲಿ ಈ ಸಿನಿಮಾ ನಮ್ಮ ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ರಿಲೀಸ್ ಆಗಿತ್ತು. ಇದು ಮೂಲತಃ ಹಿಂದಿ ಸಿನಿಮಾವಾದ ಬಾಗ್ಬನ್ ಎಂಬ ಸಿನಿಮಾದ ರೀಮೇಕ್ ಇದಾಗಿದೆ. ಈ ಸಿನಿಮಾ ಕೂಡ ಸೂಪರ್ ಹಿಟ್ ಮೂವಿ ಲಿಸ್ಟ್ಗೆ ಸೇರ್ಕೊಂಡಿತ್ತು. ಇದು ಮೂಲತಃ 2003ರಲ್ಲಿ ಹಿಂದಿ ಚಿತ್ರದಲ್ಲಿ ಬಂದಿತ್ತು. 2007ರಲ್ಲಿ ನಮ್ಮ ಕನ್ನಡ ವರ್ಷನಲ್ಲಿ ತೆರೆ ಕಂಡಿತ್ತು. ಸೊ ಮುಂದಿನ ಚಿತ್ರ ನೋಡೋದಾದರೆ ಗಜ, ಮೈ ಫೇವ್ರೆಟ್ ಫಿಲಮ್ ಅಂತಲೇ ಹೇಳ್ಬೋದು. ಸೊ ನನಗೆ ಚಾಲೆಂಜಿಂಗ್ ದರ್ಶನ್ ಸರ್ ಮೂವಿಯಲ್ಲಿ ಫೇವ್ರೆಟ್ ಮೂವಿ ಯಾವುದಪ್ಪ ಅಂದರೆ ಈ ಒಂದು ಸಿನಿಮಾನೇ ಗಜ. ಇದು 2008ರಲ್ಲಿ ನಮ್ಮ ಕನ್ನಡ ಲ್ಯಾಂಗ್ವೇಜಲ್ಲಿ ರಿಲೀಸ್ ಆಗಿತ್ತು. ಇದು ಮೂಲತಃ ತೆಲುಗು ಸಿನಿಮಾವಾದ ಭದ್ರಾ ಎಂಬ ಸಿನಿಮಾದ ರೀಮೇಕ್ ಇದಾಗಿದೆ. ಭದ್ರಾ ಎಂಬ ಸಿನಿಮಾ 2005ರಲ್ಲಿ ತೆರೆ ಕಂಡಿದ್ದಾರೆ. ಇದೇ ಒಂದು ಸಿನಿಮಾ 2008ರಲ್ಲಿ ನಮ್ಮ ಭಾಷೆಯಲ್ಲಿ ಬಿಡುಗಡೆ ಮಾಡಿದ್ದಾರೆ. ಮುಂದಿನ ಚಿತ್ರ ಯೋಧ. ಸೊ ಇದು ಕೂಡ ಒಂದು ಹಿಟ್ ಮೂವಿ. ಯೋಧ 2009ರಲ್ಲಿ ನಮ್ಮ ಕನ್ನಡ ಲ್ಯಾಂಗ್ವೇಜಲ್ಲಿ ರಿಲೀಸ್ ಆಗಿತ್ತು. ಇದು ಮೂಲತಃ ತಮಿಳ್ ಸಿನಿಮಾದ ಬೋಸ್ ಎಂಬ ಸಿನಿಮಾದ ರೀಮೇಕ್ ಇದಾಗಿದೆ. ಹಾಗೂ ಈ ಚಿತ್ರದಲ್ಲಿ ನಿಖಿತಾ ಅವರು ನಾಯಕಿ ನಟಿಯಾಗಿ ಕಾಣಿಸಿಕೊಂಡಿದ್ದಾರೆ. ಈ ಮೂವಿ ಕೂಡ ಹಿಟ್ ಲಿಸ್ಟ್ಗೆ ಸೇರ್ಕೊಂಡಿದೆ. ಸೊ ಮುಂದಿನ ಚಿತ್ರ ನೋಡೋದಾದರೆ ಪೊರ್ಕಿ, ಒಂದು ಬ್ಲಾಕ್ ಬಸ್ಟರ್ ಸಿನಿಮಾ ಅಂತಾನೆ ಹೇಳ್ಬೋದು. ಸೂಪರ್ ಹಿಟ್ ಸಿನಿಮಾ. ಈ ಒಂದು ಚಿತ್ರವು 2006ರಲ್ಲಿ ಬಂದಂತಹ ಪೋಕಿರಿ ಎಂಬ ತೆಲುಗು ಭಾಷೆಯ ಒಂದು ಸಿನಿಮಾದ ರೀಮೇಕ್ ಇದಾಗಿದೆ. ಹಾಗೂ ಈ ಸಿನಿಮಾದಲ್ಲಿ ಪೊಲೀಸ್ ಪಾತ್ರದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರು ಕಾಣಿಸಿಕೊಂಡಿದ್ದಾರೆ. ಹಾಗೂ ನಾಯಕಿ ಪಾತ್ರದಲ್ಲಿ ಪ್ರಣೀತಾ ಮೇಡಮ್ ಅವರು ಕಾಣಿಸಿಕೊಂಡಿದ್ದಾರೆ. ಹಾಗೂ ಮುಂದಿನ ಚಿತ್ರ ನೋಡೋದಾದರೆ ಇಲ್ಲಿ ಶೌರ್ಯ. ಇದು 2010ರಲ್ಲಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ರಿಲೀಸ್ ಆಗಿದೆ. ಇದು ಮೂಲತಃ 2008ರಲ್ಲಿ ಬಂದಂತಹ ಟಾಲಿವುಡ್ನ ಒಂದು ಸಿನಿಮಾ ಶೌರ್ಯಂ ಎಂಬ ಚಿತ್ರದ ರೀಮೇಕ್ ಇದಾಗಿದೆ. ಸೊ ಈ ಚಿತ್ರದ ಬಗ್ಗೆ ಹೇಳಬೇಕಂದ್ರೆ ಇದು ಕೂಡ ಒಂದು ಹಿಟ್ ಮೂವಿ ಲಿಸ್ಟ್ಗೆ ಸೇರ್ಕೊಂಡಿದೆ. ಹಾಗೂ ಮುಂದಿನ ರೀಮೇಕ್ ಸಿನಿಮಾ ನೋಡೋದಾದರೆ ಪ್ರಿನ್ಸ್.
ಸೊ ಪ್ರಿನ್ಸ್ 2011ರಲ್ಲಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಬಿಡುಗಡೆ ಆಯಿತು. ಇದು ಮೂಲತಃ 2006ರಲ್ಲಿ ಬಂದಂಥ ತೆಲುಗು ಸಿನಿಮಾದ ರೀಮೇಕ್ ಇದಾಗಿದೆ. ಈ ಮೂವಿ ಬಿಡುಗಡೆಯಾಗಿ ಆವರೇಜ್ ಲಿಸ್ಟ್ಗೆ ಸೇರಿಕೊಳ್ಳುತ್ತೆ. ಸೊ 2006ರಲ್ಲಿ ಶಾಕ್ ಎಂಬ ಮೂವಿಯ ರೀಮೇಕ್ ಪ್ರಿನ್ಸ್ ಆಗಿದೆ. ಸೊ ಮುಂದಿನ ಚಿತ್ರ ಇಲ್ಲಿ ನೋಡೋದಾದರೆ ಬುಲ್ಬುಲ್. ಸೊ ಬುಲ್ಬುಲ್ ಒಂದು ಬಿರಿ ಹಿಟ್ ಅಂತಲೇ ಹೇಳ್ಬೋದು. ಬ್ಲಾಕ್ ಬಸ್ಟರ್ ಮೂವಿಯಾಗಿ ಈ ಸಿನಿಮಾ ಕಾಣಿಸಿಕೊಂಡಿದೆ. ಸೊ ಈ ಸಿನಿಮಾದ ಬಗ್ಗೆ ಹೇಳಬೇಕಂದ್ರೆ 2013ರಲ್ಲಿ ಈ ಸಿನಿಮಾ ನಮ್ಮ ಕನ್ನಡ ಲ್ಯಾಂಗ್ವೇಜಲ್ಲಿ ರಿಲೀಸ್ ಆಗಿತ್ತು. ಇದು ಮೂಲತಃ ತೆಲುಗು ಸಿನಿಮಾವಾದ ಡಾರ್ಲಿಂಗ್ ಸಿನಿಮಾದ ರೀಮೇಕ್ ಇದಾಗಿದೆ. ಸೊ ಡಾರ್ಲಿಂಗ್ ಅಲ್ಲಿ 2010ರಲ್ಲಿ ರಿಲೀಸ್ ಆಗಿತ್ತು. ಅದೇ ಒಂದು ಕನ್ನಡ ವರ್ಷನ್ 2013ರಲ್ಲಿ ನಮ್ಮ ಕನ್ನಡ ಲ್ಯಾಂಗ್ವೇಜಲ್ಲಿ ಬುಲ್ಬುಲ್ ಎಂಬ ಸಿನಿಮಾದ ಮೂಲಕ ಇಲ್ಲಿ ಬಿಡುಗಡೆ ಮಾಡಿದ್ದಾರೆ. ಮುಂದಿನ ಚಿತ್ರ ನೋಡೋದಾದರೆ ಬೃಂದಾವನ. ಸೊ ಬೃಂದಾವನ 2013ರಲ್ಲಿ ನಮ್ಮ ಕನ್ನಡ ಲ್ಯಾಂಗ್ವೇಜಲ್ಲಿ ರಿಲೀಸ್ ಮಾಡಿದ್ದಾರೆ. ಇದು ಕೂಡ ಮೂಲತಃ ಟಾಲಿವುಡ್ನ ಒಂದು ಸಿನಿಮಾವಾದ ಬೃಂದಾವನಂ ಎಂಬ ಸಿನಿಮಾದ ರೀಮೇಕ್ ಇದಾಗಿದೆ. 2010ರಲ್ಲಿ ಬೃಂದಾವನಂ ರಿಲೀಸ್ ಆಗಿತ್ತು. ಈ ಒಂದು ವರ್ಷನ್ನ ನಮ್ಮ ಕನ್ನಡ ವರ್ಷನ್ಗೆ 2013ರಲ್ಲಿ ಬೃಂದಾವನ ಎಂಬ ಸಿನಿಮಾದ ಮೂಲಕ ಇಲ್ಲಿ ಬಿಡುಗಡೆ ಮಾಡಿದ್ದಾರೆ. ಹಾಗೂ ಈ ಸಿನಿಮಾ ಕೂಡ ಹಿಟ್ ಲಿಸ್ಟ್ಗೆ ಸೇರಿಕೊಂಡಿದೆ. ಮುಂದಿನ ಸಿನಿಮಾ ನೋಡೋದಾದರೆ ಒಡೆಯ. ಸೊ ಇದೊಂದು ಆವರೇಜ್ ಮೂವಿ ಅಂತಲೇ ಹೇಳ್ತೀನಿ. ಸೊ ಇದು 2014ರಲ್ಲಿ ತಮಿಳ್ ಲ್ಯಾಂಗ್ವೇಜಲ್ಲಿ ವೀರಂ ಎಂಬ ಸಿನಿಮಾದ ಮೂಲಕ ರಿಲೀಸ್ ಮಾಡಿರ್ತಾರೆ. ಅಲ್ಲಿ ಸಿಕ್ಕಾಪಟ್ಟೆ ಸೂಪರ್ ಹಿಟ್ ಮೂವಿಯಾಗಿ ಇದು ತೆರೆ ಕಾಣಿಸ್ಕೊಂಡಿರುತ್ತೆ. ಬಟ್ ಅದೇ ವರ್ಷನ ನಮ್ಮ ಕನ್ನಡದಲ್ಲಿ 2019ರಲ್ಲಿ ಒಡೆಯ ಎಂಬ ಸಿನಿಮಾದ ಮೂಲಕ ಇಲ್ಲಿ ಬಿಡುಗಡೆ ಮಾಡ್ತಾರೆ. ಬಟ್ ಸಿನಿಮಾ ಇದು ಆವರೇಜ್ ಆಗಿ ಉಳ್ಕೊಳ್ಳುತ್ತೆ. ಓಕೆ, ನೆಕ್ಸ್ಟ್ ಸಿನಿಮಾ ಸಾರಥಿ. ಸೊ ಸಾರಥಿ ಮೂವಿ ಬಗ್ಗೆ ಹೇಳ್ಬೇಕಂದ್ರೆ ಇದು ಡೈರೆಕ್ಟ್ ರೀಮೇಕ್ ಮೂವಿ ಅಲ್ಲ. ಸೊ ಒಂದು ಇನ್ಸ್ಪಿರೇಷನ್ ಮೂವಿ ಅಂತ ನಾನು ಇಲ್ಲಿ ಹೇಳ್ತೀನಿ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ದ ಲಯನ್ ಕಿಂಗ್ ಮೂವಿ ಏನು ಬಂದಿದೆಯೋ ಆ ಒಂದು ಮೂವಿಯ ಇನ್ಸ್ಪಿರೇಷನ್ ತಗೊಂಡು ಈ ಸಿನಿಮಾವನ್ನ ಇಲ್ಲಿ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಇದೇ ಥರ ಒಂದು ಸಿನಿಮಾ ಯಾವುದಪ್ಪ ಅಂದರೆ ನಿನಗೋಸ್ಕರ. ನಿನಗೋಸ್ಕರ ಅನ್ನೋದು ಕೂಡ ಒಂದು ರೀಮೇಕ್ ಮೂವಿ ಅಲ್ಲ. ಇದು ಕೂಡ ಒಂದು ಇಂಗ್ಲಿಷ್ ಮೂವಿನ ಇನ್ಸ್ಪಿರೇಷನ್ ಆಗಿ ಇಟ್ಕೊಂಡು ಈ ಮೂವಿನ ಇಲ್ಲಿ ಮಾಡಿದ್ದಾರೆ. ಸೊ ಈ ಮೂವಿ ಕೂಡ ಒಂದು ಹಿಟ್ ಲಿಸ್ಟ್ಗೆ ಸೇರ್ಕೊಂಡಿದೆ. ಸೊ ನೆಕ್ಸ್ಟ್ ಸಿನಿಮಾ ನೋಡೋದಾದರೆ ಕಾಟೇರ. ಸೊ ಕಾಟೇರ ಬ್ಲಾಕ್ ಬಸ್ಟರ್ ಮೂವಿಯಾಗಿ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಕಾಣಿಸ್ಕೊಂಡಿತ್ತು. ಆದರೆ ಇದು ಕೂಡ ಡೈರೆಕ್ಟ್ ರೀಮೇಕ್ ಮೂವಿ ಅಲ್ಲ. ರಂಗಸ್ಥಳಂ ಎಂಬ ಚಿತ್ರದ ಇನ್ಸ್ಪಿರೇಷನ್ ಆಗಿ ಇಟ್ಕೊಂಡು ಈ ಸಿನಿಮಾನ ಸೂಪರ್ ಆಗಿ ಮಾಡಿದ್ದಾರೆ. ಬಟ್ ಈ ಸಿನಿಮಾ ನಮ್ಮ ಕನ್ನಡ ಲ್ಯಾಂಗ್ವೇಜಲ್ಲಿ ಒಂದು ಬ್ಲಾಕ್ ಬಸ್ಟರ್ ಮೂವಿಯಾಗಿ ಮೂಡಿ ಬಂದಿತ್ತು. ಸೊ ಫ್ರೆಂಡ್ಸ್, ಇಲ್ಲಿ ಟೋಟಲ್ ಆಗಿ 16 ಮೂವಿಗಳನ್ನು ನಮ್ಮ ಡಿ ಬಾಸ್ ಅವರು ರೀಮೇಕ್ ಮಾಡಿದ್ದಾರೆ. ನನಗೆ ಡಿ ಬಾಸ್ ಅವರ ಮೂವಿಯಲ್ಲಿ ಗಜ ಸಿನಿಮಾ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ನಿಮ್ಮ ಫೇವ್ರೆಟ್ ಮೂವಿ ಯಾವುದು ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಓಕೆ, ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.